ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇನ್ನೂ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ವೇಗವಾಗಿ ತಂತ್ರಜ್ಞಾನ ಮುಂದುವರಿತಾ ಇದೆ. ಆದರೆ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು, ಆ ತಂತ್ರಜ್ಞಾನದ ಮುಖಾಂತರ ನಾವು ಮಕ್ಕಳನ್ನು ಕಾಂಪಿಟೇಟಿವ್ ಆಗಿ ಬೆಳಿಬೇಕು ಅಂತ ಅಂದರೆ ನಾವು ಬಹಳ ಮುಖ್ಯವಾಗಿ 3 ವಿಷಯಗಳನ್ನು ಗಮನಿಸಬೇಕಾಗುತ್ತೆ. ಒಂದು, ಮಕ್ಕಳನ್ನು ಪ್ರತಿ ಹಂತದಲ್ಲೂ ಕೂಡ ವೈಜ್ಞಾನಿಕ ಚಿಂತನೆಯನ್ನು, ವೈಜ್ಞಾನಿಕ ಮನೋಭಾವನೆಗಳನ್ನು ಅವರಿಗೆಲ್ಲಿ ತುಂಬಬೇಕಾಗುತ್ತೆ. ಯಾಕಂದರೆ ನಾವು ಇವತ್ತೇನೇ ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಕೂಡ ಸವಲತ್ತುಗಳು ಅದೆಲ್ಲ ವಿಜ್ಞಾನದ ಪ್ರತಿರೂಪಣೆ, ವಿಜ್ಞಾನ ಕೊಟ್ಟುವಂಥ ಕೊಡುಗೆಗಳೇ. ಹಾಗಾಗಿ ನಾವು ಮಕ್ಕಳಲ್ಲಿರುವಂಥ ಪ್ರತಿಭೆಯ ಜೊತೆಯಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನು ಅಳವಡಿಸೋದು ಭಾಳ ಮುಖ್ಯವಾಗಿದೆ. ಈ ದೃಷ್ಟಿಯಲ್ಲಿ ನನಗೆ ಭಾಳ ಇಷ್ಟವಾದಂಥ ಈ ಆ್ಯಕ್ಟಿವಿಟೀಸ್ ಮಾಡೋದರಲ್ಲಿ ಈ ಮೈ ಛೋಟಾ ಸ್ಕೂಲ್ ಭಾಳ ಮುಖ್ಯವಾದ ಪಾತ್ರ ವಹಿಸ್ತಾ ಇದೆ. ನಾನು ಭಾಳಷ್ಟು ಕಡೆಯನ್ನು ಗಮನಿಸ್ತಾ ಇದ್ದೀನಿ. ಆದರೆ ಮಕ್ಕಳಲ್ಲಿರೋಂಥ ಪ್ರತಿಯೊಬ್ಬ ಮಗುವಿನಲ್ಲಿರೋಂಥ ಇಂಡಿವಿಜುವಲ್ ಪ್ರತಿಭೆ ಏನಿದೆ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಮನೋಭಾವ ಇದೆಯಲ್ಲ, ಬಹುಶಃ ಭಾಳ ಕಡಿಮೆ ಶಾಲೆಗಳಲ್ಲಿ, ಇಂಟರ್ನ್ಯಾಷನಲ್ ಶಾಲೆಗಳಲ್ಲೂ ಕೂಡ ಈ ರೀತಿ ಇರೋದು ನಾನು ಗಮನಿಸಿದ್ದೇನೆ. ಹಾಗಾಗಿ ಭಾಳ ಧೈರ್ಯದಿಂದ, ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಮಗನ್ನ ಈ ಶಾಲೆಗೆ ಸೇರಿಸಿದ್ದು ಸಾರ್ಥಕ ಅಂತ ಅನಿಸುತ್ತೆ. ಯಾಕಂದರೆ ನಾನೊಬ್ಬ ವಿಜ್ಞಾನಿಯಾಗಿ ಸೇರಿಸ್ಬೋದಾಯಿತು ಭಾಳ ತುಂಬ ಒಳ್ಳೆಯ ಬ್ರ್ಯಾಂಡೆಡ್ ಸ್ಕೂಲ್ಗಳಿಗೆ. ಬಟ್ ವಾಟ್ ಈಸ್ ದ ರಿಟರ್ನ್ ಔಟ್ಕಮ್ ಏನಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಒಂದು 6 ತಿಂಗಳು ನೋಡೋಣ ಅಂತ ನಾನು ಜಾಯಿನ್ ಮಾಡಿಸಿದೆ. ಆದರೆ ಅವನ ಬೆಳವಣಿಗೆ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ, ನಾವು ಎಲ್ಲಿ ಬೆಳೆಸ್ತೀವಿ ಅನ್ನೋದಕ್ಕಿಂತ ಹೇಗೆ ಬೆಳೆಸ್ತೀವಿ, ಹೇಗೆ ಅವ್ರಿಗೆ ಟೀಚ್ ಮಾಡ್ತೀವಿ, ಹೇಗೆ ಅವ್ರನ್ನ ಮೋಲ್ಡ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಅಂಥ ಒಂದು ಪಾತ್ರ ಈ ಇಬ್ಬರು ದಂಪತಿಗಳು ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ನಾವೆಲ್ಲರ ಪೇರೆಂಟ್ಸ್ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇಷ್ಟು ಹೇಳ್ತಾ ಎಲ್ಲರೂ ಕೂಡ ಹೀಗೆ ಸೇರ್ತಾ ಇರೋಣ ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಣ. ಯಾವುದೇ ಮಗು ಆಗಿರಲಿ, ಅವನಲ್ಲಿರುವಂಥ ಪ್ರತಿಯೊಂದು ಮಗುನೂ ಇಂಡಿಪೆಂಡೆಂಟ್, ಒಂದು ಯೂನಿಕ್ಕಾಗೇ ಇರುತ್ತೆ. ಯಾವುದು ವಿಶೇಷ ಅಲ್ಲ, ಒಂದು ಹೆಚ್ಚು ಅಲ್ಲ, ಯಾವುದೋ ಒಂದು ಕಡಿಮೆ ಅಲ್ಲ. ಪ್ರತಿಯೊಂದು ಮಗು ಹುಟ್ಟಿದಾಗ ಅದರದ್ದೇ ಆದಂಥ ಒಂದು ವಿಶೇಷವಾದ ಕ್ಯಾರೆಕ್ಟರಿಸ್ಟಿಕ್ಸಿಂದ, ವಿಶೇಷವಾದ ಪ್ರತಿಭೆಯಿಂದ ಅದು ಹುಟ್ಟಿರುತ್ತೆ. ಭಗವಂತ ಹಾಗೆ ಹುಟ್ಟಿರ್ತಾನೆ. ನಾವು ಆದರೆ ಐಡೆಂಟಿಫೈ ಮಾಡಲ್ಲ, ನಾವು ಕಂಪೇರ್ ಮಾಡ್ತೀವಿ. ಅವನು ಡಾಕ್ಟರ್ ಆಗ್ತಾ ಇದ್ದಾನೆ, ಆದರೆ ಇಲ್ಲೊಬ್ಬ ಸ್ಕಾಲರ್ ಇರ್ತಾನೆ, ಇಲ್ಲೊಬ್ಬ ಸೈಂಟಿಸ್ಟ್ ಇರ್ತಾನೆ, ಅಥವಾ ಇಲ್ಲೊಬ್ಬ ಅದ್ಭುತವಾದ ಸಂಗೀತಗಾರ ಇರ್ತಾನೆ, ಅದ್ಭುತವಾದಂಥ ಮ್ಯಾಥಮೆಟಿಷಿಯನ್ ಇರ್ತಾನೆ. ನಾವು ಅದನ್ನು ಐಡೆಂಟಿಫೈ ಮಾಡಲ್ಲ. ಅದು ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಒಂದು ಬೆಂಚ್ ಮಾರ್ಕ್ ಇಟ್ಬಿಡ್ತೀವಿ, ಅದು ತಪ್ಪು. ಅವನಲ್ಲಿರುವಂಥ ಭಗವಂತ, ಪ್ರಕೃತಿ ಅವನಲ್ಲಿ ಒಂದು ವಿಶೇಷವಾದ ಗುಣಗಳು ಹಾಕಿರುತ್ತೆ. ಆ ಗುಣ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ನಾವು ಅವನಿಗೆ ಕರೆಕ್ಟಾಗಿ ಸ್ಪಂದಿಸ್ತಾ ಹೋದಾಗ ನಾವು ಕಷ್ಟಪಡೋದು ಬೇಕಾಗೇ ಇಲ್ಲ, ಅವನ ಪಾಡಿಗೆ ಅವನು ಹೋಗ್ತಾ ಇರ್ತಾನೆ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೋದು ಇಷ್ಟೇ, ಈ ಕಂಪ್ಯಾರಿಸನ್ನ ಬಿಟ್ಬಿಡೋಣ. ಅವನಲ್ಲಿರುವಂಥ ಸೂಕ್ತವಾದಂಥ ಮನಸ್ಸಲ್ಲಿರುವಂಥ ವಿಶೇಷವಾದ ಗುಣಗಳಿದೆ, ವಿಶೇಷವಾದ ಪ್ರತಿಭೆ ಇರುತ್ತೆಯಲ್ಲ, ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ನರ್ಚರ್ ಮಾಡ್ತಾ ಹೋದರೆ ಸಾಕು. ಅದಕ್ಕೆ ಗೊಬ್ಬರ, ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಹಾಕ್ತಾ ಹೋದರೆ ಸಾಕು. ನಾವೇನು ಮಾಡಬೇಕಾಗಿಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅವನು. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.